ಜೈ ಹಿಂದ್ ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಸಿಂಧು ಬಯಲಿನ ನಾಗರಿಕತೆ. ಸಿಂಧು ನಾಗರಿಕತೆಯ ಕಾಲದ ಪ್ರಮುಖ ಪ್ರಶ್ನೋತ್ತರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಇದೆ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ. ಮೊದಲ ಪ್ರಶ್ನೆ ಈ ರೀತಿ ಇದೆ: ಈ ಕೆಳಗಿನ ಯಾವ ಪ್ರಾಣಿಯ ಚಿತ್ರವು ಸಿಂಧು ನಾಗರಿಕತೆ ಮತ್ತು ಮೆಸೊಪಟೋಮಿಯಾ ನಾಗರಿಕತೆ ಕಾಲದ ವ್ಯಾಪಾರದ ಕುರುಹಾಗಿ ಸ್ಟಾಂಪ್ ಮೇಲೆ ಮುದ್ರಿಸಲಾಗಿತ್ತು? ಸರಿಯಾದ ಉತ್ತರ ಆಪ್ಷನ್ ಎ, ಎತ್ತು. ಸೊ ಎತ್ತಿನ ಚಿತ್ರ ಇದೆಯಲ್ಲ, ಇದು ಸಿಂಧು ನಾಗರಿಕತೆ ಮತ್ತು ಮೆಸೊಪಟೋಮಿಯಾ ನಾಗರಿಕತೆ ಈ ಎರಡೂ ನಾಗರಿಕತೆಗಳ ಒಂದು ವ್ಯಾಪಾರದ ಕುರುಹಾಗಿ ಸ್ಟಾಂಪ್ ಮೇಲೆ ಮುದ್ರಿಸಲಾಗಿತ್ತು. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ಸ್ಥಳವನ್ನು ಸಿಂಧು ನದಿ ನಾಗರಿಕತೆಯ ಕಾಲದ ಓಯಸಿಸ್ ಆಫ್ ಸಿಂಧ್ ಅಂತ ಕರೀತಾ ಇದ್ರು? ಇಂಪಾರ್ಟೆಂಟ್ ಕ್ವಶನ್ ಇದೆ, ನೋಟ್ ಮಾಡ್ಕೊಳ್ಳಿ. ಓಯಸಿಸ್ ಆಫ್ ಸಿಂಧ್ ಅಂತ ಯಾವುದನ್ನ ಕರಿತಿದ್ರು ಕೇಳಿದ್ರೆ ಮೊಹೆಂಜೋದಾರವನ್ನ ಕರಿತಾ ಇದ್ರು. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೊಹೆಂಜೋದಾರವನ್ನ ಕರಿತಾ ಇದ್ರು. ಸೊ ನೋಡಿ, ಸಿಂಧು ಬಯಲಿನ ನಾಗರಿಕತೆಯ ವಿಸ್ತಾರವನ್ನು ನೋಡ್ತಾ ಹೋದ್ರೆ ನಾವು ಉತ್ತರ ದಕ್ಷಿಣವಾಗಿ ಉತ್ತರದಲ್ಲಿ ಗಡಿಯನ್ನ ನೋಡ್ತಾ ಹೋದ್ರೆ ಉತ್ತರದಲ್ಲಿ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಉತ್ತರದಲ್ಲಿ ಜಮ್ಮು ಕಾಶ್ಮೀರದ ಮಾಂಡ, ಇವತ್ತಿನ ಜಮ್ಮು ಕಾಶ್ಮೀರದ ಮಾಂಡಾದಲ್ಲಿಯೂ, ದಕ್ಷಿಣದಲ್ಲಿ ಮಹಾರಾಷ್ಟ್ರ ರಾಜ್ಯವು, ಪಶ್ಚಿಮದಲ್ಲಿ ಬಲೂಚಿಸ್ತಾನ್ ಮತ್ತು ಪೂರ್ವದಲ್ಲಿ ಆಲಮಗಿರಪುರ, ಇದು ಉತ್ತರ ಪ್ರದೇಶದಲ್ಲಿದೆ. ಸೊ ಈ ಮೇರೆಗಳನ್ನು ಹೊಂದಿತ್ತು, ಈ ಗಡಿಗಳನ್ನು ಹೊಂದಿತ್ತು. ಉತ್ತರದಲ್ಲಿ ಮಾಂಡಾ, ದಕ್ಷಿಣದಲ್ಲಿ ಮಹಾರಾಷ್ಟ್ರ, ಪಶ್ಚಿಮದಲ್ಲಿ ಬಲೂಚಿಸ್ತಾನ್ ಮತ್ತು ಪೂರ್ವದಲ್ಲಿ ಆಲಮಗಿರ್ಪುರ್ ಈ ಒಂದು ಗಡಿಯನ್ನು ಹೊಂದಿತ್ತು. ತುಂಬಾ ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸಿಂಧು ನಾಗರಿಕತೆಯ ಜನರು ಈ ಕೆಳಗಿನ ಯಾವುದರ ಮೇಲೆ ಬಲವಾದ ವಿಶ್ವಾಸವನ್ನು ಹೊಂದಿದ್ರು? ಸರಿಯಾದ ಉತ್ತರ ಮಾತೃಶಕ್ತಿಯ ಮೇಲೆ ಬಲವಾದ ವಿಶ್ವಾಸವನ್ನು ಹೊಂದಿದ್ರು. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಸಿಂಧು ನಾಗರಿಕತೆಯ ಈ ಕೆಳಗಿನ ಯಾವ ನೆಲೆಯಲ್ಲಿ ಕ್ರಾಫ್ಟ್ ಅನ್ನು ಮಾಡಲಾಗ್ತಾ ಇತ್ತು? ಕ್ರಾಫ್ಟ್ ಮಾಡಿರುವ ಕುರುಹುಗಳು ಯಾವ ನೆಲೆಯಲ್ಲಿ ಸಿಕ್ಕಿದೆ ಅನ್ನೋದು ಪ್ರಶ್ನೆ. ಸರಿಯಾದ ಉತ್ತರ ಚನ್ನುದಾರು. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಚನ್ನುದಾರನಲ್ಲಿ ಕ್ರಾಫ್ಟ್ ಮಾಡಿರೋದು ಸಿಕ್ತು. ಚನ್ನುದಾರ ಬಗ್ಗೆ ಒಂದು ಇಂಪಾರ್ಟೆಂಟ್ ಅಂಶ ಇದೆ, ಏನು ಕೇಳಿದ್ರೆ ಚನ್ನುದಾರ್ನ ಉತ್ಖನನ ಮಾಡಿದ್ದು ಗೋಪಾಲ್ ಮಜುಮ್ದಾರ್. ನೋಡಿ, ಒಂದು ಈಸಿಯಾಗಿ ನೆನ್ಪಿಟ್ಕೊಳಕ್ ಆಗತ್ತೆ. ಇಲ್ಲಿ ನೋಡಿ, ಚನ್ನುದಾರ್ ಅಂತಿದೆ, ಇಲ್ಲಿ ಮಜುಮ್ದಾರ್ ಅಂತಿದೆ. ಸೊ ಗೋಪಾಲ್ ಮಜುಮ್ದಾರ್ ಅವರು ಇದನ್ನ ಉತ್ಖನನ ಮಾಡ್ತಾರೆ. ಸೊ ಈ ಚನ್ನುದಾರು ಪ್ರೆಸೆಂಟ್ಲಿ ಎಲ್ಲಿ ಉಪಸ್ಥಿತವಾಗಿದೆ ಅಂತ ಕೇಳಿದ್ರೆ ಪ್ರಸ್ತುತ ಇದು ಪಾಕಿಸ್ತಾನದಲ್ಲಿ ಇರುವಂಥದ್ದು. ಪಾಕಿಸ್ತಾನದಲ್ಲಿ ಸಿಂಧೂ ನದಿಯ ತೀರದಲ್ಲಿ ಇದೆ. ಸಿಂಧೂ ನಾಗರಿಕತೆಯ ಕಾಲದ ಈ ಕೆಳಗಿನ ಯಾವ ನೆಲೆಯಲ್ಲಿ ಸ್ಟೇಡಿಯಂ ಇತ್ತು ಅಂತ ಹೇಳಲಾಗುತ್ತೆ? ಆಡಿಟೋರಿಯಂ, ಸ್ಟೇಡಿಯಂ ಇತ್ತು ಅಂತ ಹೇಳಲಾಗುತ್ತೆ. ಸರಿಯಾದ ಉತ್ತರ ದೊಲವೀರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಸಿಂಧು ನಾಗರಿಕತೆ ಕಾಲದ ಈ ಕೆಳಗಿನ ಯಾವ ನೆಲೆಯಲ್ಲಿ ಮೊಟ್ಟ ಮೊದಲು ಉಳುಮೆಯನ್ನು ಮಾಡಲಾಗಿತ್ತು ಅಂತ ಹೇಳಲಾಗುತ್ತೆ? ಸರಿಯಾದ ಉತ್ತರ ಕಾಲಿಬಂಗನಲ್ಲಿ ಮೊದಲಿಗೆ ಉಳುಮೆ ಮಾಡಲಾಗಿತ್ತು ಅನ್ನುವಂಥ ಕುರುಗಳು ಸಿಗ್ತವೆ. ಪ್ರಸ್ತುತ ಈ ಕಾಲಿಬಂಗನ್ ಎಲ್ಲಿದೆ ಕೇಳಿದ್ರೆ ರಾಜಸ್ಥಾನ್ ರಾಜ್ಯದಲ್ಲಿದೆ. ಸೊ ಕಾಲಿಬಂಗನ್ನ ಉತ್ಖನನ ಮಾಡಿದ್ದು ಬಿ.ಕೆ. ತಾಪಕ್ ಮತ್ತು ಬಿ.ಬಿ. ಲಾಲ್ ಎನ್ನುವಂತಹ ಪ್ರಾಕ್ತನ ಶಾಸ್ತ್ರಜ್ಞರು ಇದನ್ನ ಉತ್ಖನನ ಮಾಡ್ತಾರೆ. ಹರಪ್ಪ ನೆಲೆಯಲ್ಲಿ ಕಂಡುಬಂದ ಅತ್ಯಂತ ವಿಶೇಷವಾದ ವಾಸ್ತುಶಿಲ್ಪ ಯಾವುದು? ಸರಿಯಾದ ಉತ್ತರ ಬೃಹತ್ ಸ್ನಾನದ ಗೃಹಗಳು. ದೊಡ್ಡದಾದಂತಹ ಸ್ನಾನದ ಗೃಹಗಳು ಹರಪ್ಪ ನೆಲೆಯಲ್ಲಿ ಕಂಡುಬಂದ ವಿಶೇಷವಾದ ವಾಸ್ತುಶಿಲ್ಪವಾಗಿದೆ. ಸಿಂಧು ನದಿ ನಾಗರಿಕತೆಯ ಕಾಲದ ಈ ಕೆಳಗಿನ ಯಾವ ಸ್ಥಳದಲ್ಲಿ ಮೊದಲ ಖಗೋಳ ಶಾಲೆಯನ್ನು ನೋಡಬಹುದಾಗಿದೆ? ಸರಿಯಾದ ಉತ್ತರ ದೊಲವೀರದಲ್ಲಿ ಮೊದಲ ಖಗೋಳ ಶಾಲೆಯನ್ನು ನಾವು ನೋಡಬಹುದಾಗಿದೆ. ಇದು ಪ್ರಸ್ತುತ ಗುಜರಾತ್ನಲ್ಲಿದೆ. ಹರಪ್ಪ ನೆಲೆಯ ಅವಶೇಷಗಳನ್ನು ಉತ್ಖನನ ಮಾಡಿದವರು ಯಾರು? ಸರಿಯಾದ ಉತ್ತರ ಎಸ್.ಆರ್. ರಾವ್ ಅವರು ಹರಪ್ಪಾದ ನೆಲೆಗಳಲ್ಲಿ, ಅದರ ವಿಶೇಷವಾಗಿ ಎಸ್.ಆರ್. ಅವರ ಹೆಸರು ಕಂಡುಬರೋದು ಲೋತಾಲ್ನಲ್ಲಿ.
ಲೋಥಾಲನ್ನು ಉತ್ಖನನ ಮಾಡಿದ್ದು SR ರಾವ್ ಅಂತ ಹೇಳಲಾಗುತ್ತೆ. ಈ ಕೆಳಗಿನ ಯಾವ ಸ್ಥಳದಲ್ಲಿ ಬೋಲನ್ ಪಾಸ್ ಕಂಡು ಬಂದಿತ್ತು? ಸರಿಯಾದ ಉತ್ತರ ಮೆಹರಗಢದಲ್ಲಿ. ಮೆಹರಗಢ ಪ್ರಸ್ತುತ ಇದು ಎಲ್ಲಿದೆ ಕೇಳಿದ್ರೆ, ಪ್ರಸ್ತುತ ಇದು ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದೆ. ಪಾಕ್ನ ಬಲೂಚಿಸ್ತಾನಲ್ಲಿ ಇರುವಂಥದ್ದು. ಈ ಕೆಳಗಿನ ಯಾವ ಹರಪ್ಪ ಕೇಂದ್ರದಿಂದ ಮೆಸೊಪೊಟೇಮಿಯಾದ ಜೊತೆಗೆ ನೇರವಾದ ಸಮುದ್ರ ವ್ಯಾಪಾರ ಇತ್ತು? ಸರಿಯಾದ ಉತ್ತರ ಲೋಥಾಲ್. ಲೋಥಾಲ್ನಲ್ಲಿ ನೇರವಾಗಿ ಒಂದು ಸಮುದ್ರ ವ್ಯಾಪಾರವನ್ನು ಮಾಡಲಾಗ್ತಾ ಇತ್ತು ಹರಪ್ಪದಿಂದ ಮೆಸೊಪೊಟೇಮಿಯಾದ ಜೊತೆಗೆ. ಲೋಥಾಲ್ ಅನ್ನೋದು ಒಂದು ಪ್ರಸಿದ್ಧವಾದ ಹಡಗು ಕಟ್ಟೆ ಬಂದರು ಆಗಿತ್ತು. ಇಂಪಾರ್ಟೆಂಟ್ ಇದೆ, ನೋಟ್ ಮಾಡ್ಕೊಳ್ಳಿ. ಸಿಂಧೂ ನಾಗರಿಕತೆ ಕಾಲದ ಕೆಳಗಿನ ಯಾವ ನೆಲೆಯಲ್ಲಿ ಹಡಗಿನ ಒಂದು ಮಾದರಿ ದೊರಕಿದೆ? ಸರಿಯಾದ ಉತ್ತರ ಲೋಥಾಲ್ನಲ್ಲಿ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅತ್ಯಂತ ಹಳೆಯದಾದ ಸಿಂಧೂ ನದಿ ನಾಗರಿಕತೆ ಕಾಲದ ನೆಲೆ ಈ ಕೆಳಗಿನ ಯಾವುದು ಅಂತೇಳಿ ತಿಳಿಯಲಾಗಿದೆ. ಸರಿಯಾದ ಉತ್ತರ ಬಿರ್ಡಾನ. ಬಿರ್ಡಾನ ಇದೆಯಲ್ಲ, ಬಿರ್ಡಾನ ಪ್ರಸ್ತುತ ಇದು ಹರಿಯಾಣದಲ್ಲಿರುವಂಥದ್ದು. ಇದು ಸಿಂಧೂ ನದಿ ನಾಗರಿಕತೆಯ ಕಾಲದಲ್ಲಿಯೇ ಅತ್ಯಂತ ಹಳೆಯ ನೆಲೆ ಅಂತೇಳಿ ಸೈಟ್ ಅಂತೇಳಿ ತಿಳಿಯಲಾಗಿದೆ. ಸಿಂಧೂ ನದಿ ನಾಗರಿಕತೆ ಕಾಲದ ಸುರಕೋಟ ಎನ್ನುವಂಥ ಒಂದು ಸ್ಥಳದಲ್ಲಿ ಹೆಸರಿನೆಲೆಯನ್ನು ಅನ್ವೇಷಣೆ ಮಾಡಿದವರು ಯಾರು? ಸರಿಯಾದ ಉತ್ತರ ಜಗತಪತಿ ಜೋಶಿ. ಜಗತಪತಿ ಜೋಶಿಯವರು ಸುರಕೋಟದ ಎನ್ನುವಂತಹ ನೆಲೆಯನ್ನು ಅನ್ವೇಷಣೆ ಮಾಡ್ತಾರೆ. ಸಿಂಧೂ ನದಿ ನಾಗರಿಕತೆ ಕಾಲದ ಯಾವ ಸ್ಥಳವು ಪ್ರಸ್ತುತ ಅಫ್ಘಾನಿಸ್ತಾನದಲ್ಲಿ ಇದೆ? ಸರಿಯಾದ ಉತ್ತರ ಶೋರ್ತುಗೈ. ಶೋರ್ತುಗೈ ಪ್ರಸ್ತುತ ಎಲ್ಲಿದೆ? ಇದು ಅಫ್ಘಾನಿಸ್ತಾನದಲ್ಲಿದೆ. ಅಫ್ಘಾನಿಸ್ತಾನದಲ್ಲಿ ಇರುವಂಥದ್ದು ಶೋರ್ತುಗೈ ಎನ್ನುವಂಥ ನೆಲೆ. ಸಿಂಧೂ ನದಿ ನಾಗರಿಕತೆ ಕಾಲದ ಯಾವ ಸ್ಥಳದಲ್ಲಿ ನೋಟಿಸ್ ಬೋರ್ಡ್ನ ಸಾಕ್ಷ್ಯ ದೊರೆತಿದೆ? ಸರಿಯಾದ ಉತ್ತರ ದೊಲವೀರ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನರ್ತಕಿಯ ಮೂರ್ತಿ ಕೆಳಗಿನ ಯಾವ ನಾಗರಿಕತೆಯ ಕಾಲದ ಕುರುಹು? ಯಾವ ನಾಗರಿಕತೆಯ ಕಾಲದಲ್ಲಿ ದೊರೆತಿರುವಂಥದ್ದು? ಸರಿಯಾದ ಉತ್ತರ ಸಿಂಧೂ ನದಿ ನಾಗರಿಕತೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಮೊಹೆಂಜೊದಾರೋ ಎನ್ನುವಂತಹ ಪದದ ಅರ್ಥ ಏನು? ಸೊ ಈ ಪದದ ಅರ್ಥ ಮಡಿದವರ ದಿಬ್ಬ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಹರಪ್ಪ ನಾಗರಿಕತೆಯ ಕಾಲದಲ್ಲಿ ಕೆಳಗಿನ ಯಾವ ಲೋಹ ದೊರಕಿರಲಿಲ್ಲ? ಸರಿಯಾದ ಉತ್ತರ ಕಬ್ಬಿಣ ದೊರಕಿರಲಿಲ್ಲ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಂಧೂ ನದಿ ನಾಗರಿಕತೆ ಕಾಲದ ಪ್ರಾಚೀನ ಬಂದರು ಯಾವುದಾಗಿತ್ತು? ಸರಿಯಾದ ಉತ್ತರ ಲೋಥಾಲ್. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸಿಂಧೂ ನದಿ ನಾಗರಿಕತೆ ಕಾಲದ ವಿಶಾಲ ಸ್ನಾನದ ಗೃಹ, ಬೃಹತ್ ಸ್ನಾನದ ಗೃಹ ಎಲ್ಲಿ ದೊರಕಿದೆ? ಸರಿಯಾದ ಉತ್ತರ ಮೊಹೆಂಜೊದಾರೋನಲ್ಲಿ ದೊರಕಿರುವಂಥದ್ದು ಗ್ರೇಟ್ ಬಾತ್ ಇನ್ ಸಿಂಧೂ ನಾಗರಿಕತೆ. ಗ್ರೇಟ್ ಬಾತ್. ಈ ಕೆಳಗಿನ ಯಾವ ಸ್ಥಳದಲ್ಲಿ ಕುದುರೆಗಳ ಮೂಳೆಗಳು ದೊರಕಿದವೆ? ಸರಿಯಾದ ಉತ್ತರ ಸುರಕೋಟದ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಪ್ರಸ್ತುತ ಇದು ಗುಜರಾತ್ ಅಲ್ಲಿದೆ. ಸುರಕೋಟದ. ಸಿಂಧೂ ನದಿ ನಾಗರಿಕತೆ ಕಾಲದ ಪುರಾತತ್ವ ಸ್ಥಳ ಆಲಮಗಿರ್ಪುರ ಯಾವ ನದಿಯ ದಡದ ಮೇಲಿತ್ತು? ಸರಿಯಾದ ಉತ್ತರ ಇದು ಹಿಂಡನ್ ನದಿಯ ದಡದ ಮೇಲಿತ್ತು. ಆಲಮಗಿರ್ಪುರ. ಸಿಂಧೂ ನದಿ ನಾಗರಿಕತೆ ಕಾಲದ ಅತ್ಯಂತ ವಿಶೇಷವಾದ ವಿಷಯ ಏನು? ಸರಿಯಾದ ಉತ್ತರ ಇಲ್ಲಿನ ನಗರ ಯೋಜನೆ. ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಸಿಂಧೂ ನದಿ ನಾಗರಿಕತೆ ಕಾಲದ ಗಡ್ಡಧಾರಿ ಮನುಷ್ಯನ ಕುರುಹು ದೊರೆತ ಸ್ಥಳ ಯಾವುದು? ಸರಿಯಾದ ಉತ್ತರ ಮೊಹೆಂಜೊದಾರೋ. ಸೊ ಮೊಹೆಂಜೊದಾರೋ ಪ್ರಸ್ತುತ ಪಾಕಿಸ್ತಾನದ ಸಿಂಧ್ ಪ್ರಾಂತ್ಯದಲ್ಲಿದೆ. ಪಾಕ್ನ ಸಿಂಧ್ ಪ್ರಾಂತ್ಯದಲ್ಲಿದೆ. ಈ ಕೆಳಗಿನ ಯಾವ ನೆಲೆಯಲ್ಲಿ ಹತ್ತಿಯನ್ನ ಕಾಟನ್ ಬೆಳೆಯಲಾಗ್ತಾ ಇತ್ತು? ಸರಿಯಾದ ಉತ್ತರ ಮೆಹರಗಢ. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನೆಲೆಯಲ್ಲಿ ಹರಪ್ಪ ಕಾಲದ ರಥದ ಮೂರ್ತಿ ಒಂದು ದೊರಕಿದೆ? ಸರಿಯಾದ ಉತ್ತರ ದೈಮಾಬಾದ್. ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಈ ಕೆಳಗಿನ ಯಾವ ನದಿಯ ಪಕ್ಕದಲ್ಲಿ ಮಾಂಡಾ ಎನ್ನುವಂಥ ನಗರ ಇತ್ತು? ಸರಿಯಾದ ಉತ್ತರ ಚೆನಾಬ್ ನದಿಯ ಪಕ್ಕದಲ್ಲಿ ಮಾಂಡಾ ಎನ್ನುವಂತಹ ನಗರ ಇತ್ತು. ಸಿಂಧೂ ನದಿ ನಾಗರಿಕತೆಯ ಕಾಲದ ಕೆಳಗಿನ ಯಾವ ಸ್ಥಳದಲ್ಲಿ ಆನೆಯ ಮೂಳೆ ದೊರೆತಿದೆ? ಸರಿಯಾದ ಉತ್ತರ ಲೋಥಾಲ್ನಲ್ಲಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್.
ಈ ಸೆಷನ್ ಕೊನೆಯ ಪ್ರಶ್ನೆ ಈ ರೀತಿ ಇದೆ. ದೊಲವೀರ ನೆಲೆಯ ಉತ್ಖನನ ಮಾಡಿದವರು ಯಾರು? ಆಪ್ಷನ್ಸ್ ಈ ರೀತಿ ಇದೆ: ಜಾನ್ ಮಾರ್ಷಲ್, RD ಬ್ಯಾನರ್ಜಿ, JP ಜೋಶಿ, ದಿನೇಶ್ ಕಾರ್ತಿಕ್. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ. ಜೈ ಹಿಂದ್.